ಇವತ್ತು ರಾಜ್ಯದ 173 ತಾಲೂಕುಗಳಲ್ಲಿ ಬರ ಇರ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಅಲ್ಲಿಯ ವೀಕ್ಷಣೆ ಮತ್ತು ಸರ್ಕಾರನೂ ಕೂಡ ಅದನ್ನು ಗುರುತಿಸಿದೆ. ಅದರಲ್ಲಿ ಸುಮಾರು 102 ಏನು NDRF ನಾರ್ಮ್ಸ್ ಅಡಿನಲ್ಲಿ ಕೇಂದ್ರದ ಒಂದು ತಂಡನೂ ಕೂಡ ಬಂದು 102 ತಾಲೂಕುಗಳಲ್ಲಿ ಬರ ಇರ್ತಕ್ಕಂಥದ್ದನ್ನ ಅವರು ಕೂಡ ಏನು ಗುರುತಿಸಿದ್ದಾರೆ. ಇದನ್ನು ಶೀಘ್ರವಾಗಿ ಬರ ಪೀಡಿತ ಪ್ರದೇಶ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಜೊತೆಗೆ ನಾವು ಈಗಾಗಲೇ ನಿಲುವಳಿ ಸೂಚನೆಯನ್ನು ಕೂಡ ಇವತ್ತು ಸಭಾಧ್ಯಕ್ಷರಿಗೆ ನೀಡಿದ್ದೇವೆ. ಇವತ್ತು ಎರಡೂ ಪಕ್ಷದವರು ಕೂಡ ನೀಡಿದ್ದೇವೆ. ನಮಗೆ ಇದನ್ನು ಕೂಡ ಕೈಗೆತ್ತಿಕೊಂಡು ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ರಾಜ್ಯದಲ್ಲಿ ನಿಮ್ಮ ಈ ಜಂಜಾಟದಲ್ಲಿ ಏನು 2 ತಿಂಗಳು DK ಶಿವಕುಮಾರ್ ಅವರು ತಾವು ಮುಖ್ಯಮಂತ್ರಿಗಳಾಗಿ 2 ತಿಂಗಳಾದಮೇಲೆ ನೀವು ಸಚಿವ ಸಂಪುಟ ಮಾಡೋಕ್ಕೆ ತಯಾರು ಮಾಡಿದ್ರಿ. ಇದರಲ್ಲೇ ಕಾಲ ಕಳೀತಾ ಇದ್ದೀರಿ. ಬಿಟ್ಟರೆ ಬರದ ಬಗ್ಗೆ ನಿಮ್ಗೆ ಯಾರಿಗೂ ಕೂಡ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದಂಥ ರಾಜ್ಯ ಸರ್ಕಾರಕ್ಕೆ ನಾನು ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಖಂಡಿತ ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗೆ ಮೊದಲು ಆದ್ಯತೆ ಕೊಡಬೇಕು. ನಿಮಗೆ ಆಡಳಿತ ಪಕ್ಷಕ್ಕೇನು ಬರ ಬಂದಿಲ್ಲ. ಇವತ್ತು ಬಂದಿರತಕ್ಕಂಥದ್ದು ಸಾಮಾನ್ಯ ಜನಕ್ಕೆ ಬರ ಮತ್ತು ರೈತರಿಗೆ ಬರ ಬಂದಿರತಕ್ಕಂಥದ್ದು. ಇದ್ರ ಬಗ್ಗೆ ಗಮನ ಹರಿಸಿ ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಇವತ್ತು ಏನು ಒಳಗಿರ್ತಕ್ಕಂಥ ಸಭಾಧ್ಯಕ್ಷರು ಒಳಗೆ ಏನು ಇವತ್ತು ನಾಗೇಂದ್ರ ಅಂತಕ್ಕಂಥ ಒಬ್ಬರು ಕಳಂಕಿತ ಸಚಿವರನ್ನ ಇಟ್ಕೊಂಡು ಚರ್ಚೆ ಮಾಡೋದು ಹೇಗೆ ಸೂಕ್ತನ ಅಂತಕ್ಕಂಥದ್ದು ಇವತ್ತು ಎರಡೂ ಪಕ್ಷದವರು BJP ಮತ್ತು JDSನವರಿಬ್ಬರು ಕೂಡ ಏನು ಅವ್ರನ್ನ ಹೊರಗೆ ಕಳಿಸಿ ಅವ್ರನ್ನ ಸದನದಿಂದ ಹೊರಗೆ ಕಳಿಸಿ ನೀವು ಬೇರೆ ಎಲ್ಲ ಇದಕ್ಕೂ ಕೂಡ ನಾವು ಸ್ಪಂದಿಸ್ತೀವಿ ಅಂತಕ್ಕಂಥದ್ದು ಏನು ನಾವು ಎರಡೂ ಪಕ್ಷದವ್ರು ಮಾಡ್ತಾಯಿದ್ದೀವಿ. ಹೌದು ಏನಾಗಿದೆ, ಕಳೆದ ಈ ಸರ್ಕಾರ ಬಂದಾಗಿಂದ ಏನು ವಾಲ್ಮೀಕಿ ನಿಗಮದಲ್ಲಿ 1 ಪೈಸಾ ಹಣನೂ ಕೂಡ ಒಂದು ಕಾರ್ಯಕ್ರಮನೂ ಕೂಡ ಇವರು ತೊಗೊಳಕ್ಕಾಗಿಲ್ಲ. ಅದರಲ್ಲಿ ಸ್ವೇಚ್ಛಾಚಾರವಾಗಿ ಇವರು ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂಥವ್ರನ್ನ ಸದನದೊಳಗೆ ಇಟ್ಕೊಂಡು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ತಕ್ಷಣ ಒಂದು ಹೇಳಿಕೆಯನ್ನು ಕೊಟ್ಟರು. ಯಾವ ಹುಮ್ಮಸ್ಸಲ್ಲಿ ಕೊಟ್ಟರೋ ಗೊತ್ತಿಲ್ಲ. ಅದು ಯಾರಾದರೂ ಕೂಡ ಇದು ಲಂಚವನ್ನು ಪಡೆದ್ರೆ ಶೀಘ್ರವಾಗಿ ಅಧಿಕಾರಿಗಳು ಹೇಳಿ ನನಗೆ ಖಂಡಿತ ಅವ್ರ ಮೇಲೆ ಶಿಸ್ತು ಕ್ರಮ ತಗೋತೀನಿ ಅಂತ ಸನ್ಮಾನ್ಯ DK ಶಿವಕುಮಾರ್ ಹೇಳಿದರು. ಇಲ್ಲಿ 187 ಕೋಟಿ ಹಗರಣ ಆಗಿರ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಇದನ್ನು ಅಂಥವ್ರನ್ನೇ ಮಂತ್ರಿ ಮಾಡಿಕೊಂಡು, ಯಾಕೆ ನಿಮ್ಮನ್ನೇನಾದ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಅವರು, ನನ್ನೇನಾದ್ರು ತೆಗೆದ್ರೆ ಯಾರ್ಯಾರಿಗೆ ಕೊಟ್ಟಿದ್ದೀನಿ ಅಂತ ಏನಾದ್ರು ಬೆಳಕು ಚೆಲ್ತೀನಿ ಹೇಳ್ತೀನಿ ಅಂತ ಏನಾದರೂ ನಿಮಗೆ ಧಮಕಿ ಹಾಕಿರ್ಬೋದಾ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಆದ್ದರಿಂದ ಕಳಂಕಿತರನ್ನು ಇಟ್ಕೊಂಡು ನೀವು ಸರ್ಕಾರ ಮಾಡ್ತೀವಿ ಅಂದರೆ ಯಾವ ರೀತಿ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ, ಯಾವ ರೀತಿ ನೀವು ಆ ಸಮಾಜಕ್ಕೆ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ. ಆದ್ದರಿಂದ ಶೀಘ್ರವಾಗಿ ನಾಗೇಂದ್ರ ಅವ್ರನ್ನ ಹೊರಗಿಟ್ಟು ನೀವು ಇವತ್ತು ಸರ್ಕಾರವನ್ನು ನಡೆಸಿ, ಜೊತೆಯಲ್ಲಿ ಆ ಇಲಾಖೆಗಳಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡಿ ಮತ್ತು ಸದನವನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಬೇಕು ಅಂತ ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ನಾವು ಈಗಾಗಲೇ 2-3 ಬಾರಿ ಇಲ್ಲ ನಮ್ಮ ಇದೇನೆಂದರೆ, ನೀವು ಸಂದೇಶ ಏನು ಕೊಡ್ತೀರಿ ರಾಜ್ಯಕ್ಕೆ? ಕಳಂಕಿತ ಮಂತ್ರಿನ ನೀವು ಇಟ್ಕೊಂಡು ಇವತ್ತು ಸದನ ನಡೆಸ್ತೀರಿ ಅಂದರೆ ಯಾವ ಥರ ನೀವು ನ್ಯಾಯ ಕೊಡ್ಬೋದು ರಾಜ್ಯದ ಜನಕ್ಕೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ, ಎರಡೂ ಪಕ್ಷದವ್ರ ಅಭಿಪ್ರಾಯ. ಆದ್ದರಿಂದ ಅವ್ರನ್ನ ಹೊರಗಿಟ್ಟು ಶೀಘ್ರವಾಗಿ ಈ ಕ್ಷಣದಿಂದನೇ ಒಂದು ಸಮಾಧಾನವಾಗಿ ಸದನ ನಡೀಲಿಕ್ಕೆ ರಾಜ್ಯದ ಒಂದು ಜ್ವಲಂತ ಸಮಸ್ಯೆಗಳನ್ನೆಲ್ಲದನ್ನು ಕೂಡ ಬೆಳಕಿಗೆ ತಂದು ಅದಕ್ಕೆ ಪರಿಹಾರ ಹುಡುಕೊಳ್ಳೋಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯ ಮಾಡಿ.